ಹೇ ಮುದು ಮುದು ವೀವರ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಇಂದಿನ ಸಂಚಿಕೆಯನ್ನು ನಾವು ನೋಡ್ಕೊಂಡು ಬರೋಣ. ಸಾಕ್ಷಿ ವಿಚಾರವಾಗಿ ಸತ್ಯಣ್ಣ ಮತ್ತು ಅಜಿತ್ ನಡುವೆ ಮಾರಾಮಾರಿ ಆಗಿರುತ್ತೆ. ರಾಣನ್ನ ಅರೆಸ್ಟ್ ಮಾಡಿ ಎಳ್ಕೊಂಡು ಬಂದು ಸ್ಟೇಷನಲ್ಲಿ ಹಾಕ್ತಾನೆ. ಮನೆಯವರು ಟಿ ವಿ ನೋಡ್ತಾ ಅಜಿತ್ನ ಹೊಗಳ್ತಾನೆ ಇರ್ತಾರೆ. ರಮಣ್ಣಂತೂ ತುಂಬ ಅಂದರೆ ತುಂಬ ಖುಷಿ ಪಡ್ತಾ ಇರ್ತಾನೆ. ಹುಟ್ಟಿದರೆ ಇಂಥ ಮಗ ಹುಟ್ಟಬೇಕು ಅಂತ ಅಂದ್ಕೊಳ್ತಾ ಇರ್ತಾನೆ. ಹಾಗೆ ಹೆಮ್ಮೆ ಪಡ್ತಾನೆ. ಪ್ರೆಸ್ ರಿಪೋರ್ಟರ್ಸ್ ಎಲ್ಲ ಸ್ಟೇಷನ್ ಹತ್ರ ಬಂದುಬಿಟ್ಟು ಅಜಿತ್ನ ಸುತ್ತುವರ್ಕೋತಾರೆ. ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ರಾಣನ್ನ ಯಾಕೆ ಅರೆಸ್ಟ್ ಮಾಡಿದ್ದೀರಾ ಅಂತ ರಿಪೋರ್ಟರ್ಸ್ ಕೇಳ್ತಾ ಇದ್ರೆ ಅಜಿತ್ ಕೂಡ ಅವ್ರಿಗೆ ರಿಪ್ಲೈ ಮಾಡ್ತಾ ಇರ್ತಾನೆ. ಅವನು ಇಲ್ಲೀಗಲ್ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾನೆ. ಹಾಗೆ ನನ್ನ ಹತ್ರ ಪ್ರೂಫ್ ಕೂಡ ಇದೆ. ರೀಸೆಂಟಾಗಿ ಪುರುಷೋತ್ತಮ್ ಅಂತ ಅನ್ನೋರನ್ನ ಅವ್ರ ಮೇಲೆ ಶೂಟ್ ಮಾಡಿದ್ದಾರೆ. ಅದರ ಇನ್ಫಾರ್ಮೇಷನ್ ಕೂಡ ನನ್ನ ಹತ್ರ ಇದೆ. ಹಾಗೆ ಇವ್ರ ಮಗಳು ಸಾಕ್ಷಿ ಕೂಡ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೂಡ ನನ್ನ ಹತ್ರ ಇದೆ ಅಂತ ಹೇಳ್ತಾರೆ. ಹಾಗೆ ರಿಯಾಕ್ಟ್ ಮಾಡೋಕ್ಕೆ ಅವಳನ್ನು ನಾವು ಅರೆಸ್ಟ್ ಮಾಡೋಕ್ಕೆ ಹೋದರೆ ಅವಳು ಎಸ್ಕೇಪ್ ಆಗಿದ್ದಾಳೆ. ಸೊ ಈಗ ಅರೆಸ್ಟ್ ಮಾಡಲೇಬೇಕು, ಅವರನ್ನು ಅರೆಸ್ಟ್ ಮಾಡೇ ಮಾಡ್ತೀನಿ. ಇದನ್ನೆಲ್ಲ ಮನೇಲಿ ಟಿ ವಿಲಿ ನೋಡ್ತಾ ಕೂತವರೆಲ್ಲ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆದರೆ ದೇವಯಾನಿ ಮಾತ್ರ ಭಯ ಪಡ್ತಾ ಇರ್ತಾಳೆ. ಸತ್ಯಣ್ಣನಿಗೆ ಮಾತ್ರ ಭೂಮಿ ಕುಸಿದಂತೆ ಆಗಿರುತ್ತೆ. ಆ ಥರ ಫೀಲ್ ಆಗ್ತಾನೆ ಇರುತ್ತೆ. ಸಾಕ್ಷಿ ವಿಚಾರವಾಗಿ ವಿಚಾರ ಮಾಡ್ತಾ ಮಾಡ್ತಾ ಏನು ಈ ಥರ ಆಗೋಯ್ತಲ್ಲ ಅಂತ ತುಂಬಾ ಗಾಬರಿಯಾಗಿರ್ತಾರೆ. ಅಜಿತ್ ಹತ್ರ ರಿಪೋರ್ಟರ್ಸ್, ನೀವು ಅವರನ್ನು ಬಟ್ಟೆ ಬಿಚ್ಚಿ ಕರ್ಕೊಂಡು ಬಂದಿದ್ದೀರಾ ಅಂದರೆ ಪರ್ಸ್ನಲಾಗಿ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅಜಿತ್ ಮಾತ್ರ ಅವ್ರಿಗೆಲ್ಲ ಕ್ಲಾರಿಫಿಕೇಷನ್ ಕೊಡ್ತಾರೆ. ರಾಣ ಮಾಡಿರೋ ಕೆಲಸದ ಬಗ್ಗೆ ಎಲ್ಲ ಹೇಳ್ತಾರೆ. ಅವರನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾರೆ. ಆಗ ಮನೇಲಿ ಅಶ್ವಿನಿ ಮತ್ತು ದೇವಯಾನಿ ಸಖತ್ತಾಗಿ ಭಯ ಪಡ್ತಾನೆ ಇರ್ತಾರೆ. ಅಂಥ ದೊಡ್ಡ ರೌಡಿ ರಾಣನ್ನೇ ಬಿಟ್ಟಿಲ್ಲ, ಇನ್ನು ನಮ್ಮನ್ನು ಬಿಡ್ತಾನ ಅಜಿತ್ತು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಸತ್ಯಣ್ಣ ಅಂತೂ ಶಾಕ್ನಲ್ಲಿರ್ತಾರೆ. ನಿಜ ಹೇಳ್ತೀನಿ, ನಾವು ಸಿಕ್ಕಾಕ್ಕೊಂಡ್ರೆ ಮನೆಯವರು ಅಂತಾನೂ ನೋಡಲ್ಲ, ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾನೆ. ಮೊದಲೇ ನನ್ನ ಮೇಲೆ ಕೋಪ ಇದೆ ಅವನಿಗೆ, ಅವನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಇಬ್ಬರು ಮಾತಾಡ್ತಾ ಇರ್ತಾರೆ. ಅದು ಆದಮೇಲೆ ಅಶ್ವಿನಿ, ನಾನು ಹೇಗೋ ಆರಾಮಾಗಿದ್ದೆ, ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಇವ್ರ ಜೊತೆ ಸೇರಿ ನಾನು ಜೈಲು ಊಟ ಮಾಡ್ತೀನಿನೋ ಅಂತ ಗ್ಯಾರಂಟಿ ಆಗ್ತಾ ಇದೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಭಯನ ಪಡ್ತಾ ಇರ್ತಾಳೆ. ಇವಾಗಾದರೂ ಗೊತ್ತಾಯ್ತಾ ನನ್ನ ಮಗ ಏನಂತ? ನಿಮಗಾಗಿರೋ ಅವಮಾನಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಹಾಗೆ ಮಾಡಿದ್ದಾನೆ. ನಿಮಗೋಸ್ಕರ ಎಲ್ಲ ಸಾಕ್ಷಿನ ರೆಡಿ ಮಾಡಿ ಆ ರಾಣನ್ನು ಅರೆಸ್ಟ್ ಮಾಡಿದ್ದಾನೆ. ನನ್ನ ಮಗ ಅಂದರೆ ಸುಮ್ಮನೆನಾ ಅಂತ ಸಂಗೀತ ಹೇಳಿ ಕೊಚ್ಕೊಂಡು ಹೇಳ್ತಾ ಇರ್ತಾಳೆ. ಮಗ ಮತ್ತು ಸೊಸೆ ಬಗ್ಗೆ ತುಂಬ ತಪ್ಪು ತಿಳ್ಕೊಂಡಿದ್ದೆ. ಅವರು ತುಂಬಾ ಒಳ್ಳೆಯವರು. ನನ್ನ ಮಗ ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾನೆ ಅಂತ ಖುಷಿ ಪಡ್ತಾ ಇರ್ತಾರೆ ರಮಣ್. ಭೂಮಿ ಹತ್ರ ಇದನ್ನ ಹೇಳಿ, ನಿನ್ನಿಂದ ನನ್ನ ಮಗನಿಂದ ಆಗಿ ನನ್ನ ಗೌರವ ಎಲ್ಲ ವಾಪಸ್ ಬಂದಿದೆ. ನಿನ್ನನ್ನು ನಾನು ಸೊಸೆ ಅಂತ ಒಪ್ಕೊಂಡಿದ್ದೀನಿಮ್ಮ ಅಂತ ಹೇಳ್ತಾರೆ. ನನಗಂತೂ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಾನೆ. ನನಗೆ ಆಗಿರೋ ಪರಿಸ್ಥಿತಿ, ನನಗೆ ಇಂಥ ಡಬ್ಬಲ್ ಅವಮಾನ ಆಗಿದೆ ಆ ರಾಣನಿಗೆ ಅಂತ ಹೇಳಿ ರಮಣ್ ಫುಲ್ ಖುಷಿ ಆಗ್ತಾರೆ. ಭೂಮಿ ಕೂಡ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಇಲ್ಲಿ ಸ್ಟೇಷನ್ ಹತ್ರ ರಿಪೋರ್ಟರ್ಸ್ ಅಜಿತ್ನ ಇದ್ರ ಹಿಂದೆ ಮತ್ತಾರಾದರೂ ಇದ್ದಾರಾ ಅಂತ ಕೇಳಿದಾಗ ಇವ್ರ ಮಗಳು ಸಹ ಇದ್ದಾಳೆ, ಅವಳು ಎಸ್ಕೇಪ್ ಆಗಿದ್ದಾಳೆ, ಅವಳನ್ನು
ಅರೆಸ್ಟ್ ಮಾಡೋಕ್ಕೆ ಹೋದಾಗ ಎಸ್ಕೇಪ್ ಆಗಿದ್ದಾಳೆ. ಅವಳನ್ನು ಮಾತ್ರ ಬಿಡಲ್ಲ, ಎಲ್ಲದರಲ್ಲೂ ಭಾಗಿಯಿದ್ದಾಳೆ, ಅವಳನ್ನು ಮಾತ್ರ ಬಿಡಲ್ಲ, ಅರೆಸ್ಟ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲ ಸ್ಟೇಷನ್ಗೂ ಫೋಟೋಸ್ನ ಕಳಿಸಿದ್ದೀನಿ, ಆದಷ್ಟು ಬೇಗ ಅವರನ್ನು ಅರೆಸ್ಟ್ ಮಾಡ್ತಿದ್ದೀನಿ ಅಂತ ಅಜಿತ್ ಹೇಳ್ತಾನೆ. ಅದಾದಮೇಲೆ ಟಿ ವಿನಲ್ಲಿ ಫೋಟೋಸ್ ಬರ್ತಾ ಇರುತ್ತೆ. ಸತ್ಯನ ಅದನ್ನು ನೋಡ್ತಾರೆ. ಈ ಅಜಿತ್ ಯಾಕೆ ಸಾಕ್ಷಿ ಫೋಟೋಸ್ನ ಟಿ ವಿಲೆಲ್ಲ ಹಾಕಿಸಿದ್ದಾನೆ? ಅಲ್ಲ, ಅವರಪ್ಪ ತಪ್ಪು ಮಾಡಿದ್ದಾರೆ, ಅದಕ್ಕೆ ಮಗಳನ್ನು ಯಾಕೆ ಈ ಕೇಸ್ನಲ್ಲಿ ಹೇಳ್ಕೊಳ್ತಾ ಇದ್ದಾನೆ? ಸಾಕ್ಷಿ ಅಂತ ಹುಡುಗಿ ಅಲ್ಲ, ನನಗೆ ತುಂಬ ಚೆನ್ನಾಗಿ ಗೊತ್ತು. ಈಗ ನಾನು ಅಜಿತ್ ಪರ ಮಾತಾಡಲಾ ಇಲ್ಲ ಸಾಕ್ಷಿ ಪರ ಮಾತಾಡಲಾ? ನನಗಂತೂ ತಲೆ ಕೆಟ್ಟು ಹೋಗ್ತಿದೆ ಅಂತ ಥಿಂಕ್ ಮಾಡ್ತಾ ಇರ್ತಾರೆ. ಈ ಕಡೆ ಸ್ಟೇಷನ್ನಲ್ಲಿ ನನ್ನ ಮಗಳನ್ನಾದರೂ ಆಚೆ ಇದ್ದಿದ್ರೆ ಅವಳು ನನ್ನನ್ನು ಬಿಡ್ಸೋಕ್ಕೆ ಬಂದಿರೋಳು ಅಂತ ರಾಣ ಅಂದ್ಕೊಳ್ತಾ ಇರೋವಾಗ ಅಜಿತ್ ಅವನ ಹತ್ರ ಹೋಗಿ, ನಿನ್ನ ಮಗಳನ್ನ ನಾನು ಅರೆಸ್ಟ್ ಮಾಡದೆ ಬಿಡ್ತೀನಿ ಅಂದ್ಕೊಂಡಿದೀಯಾ? ನಿನ್ನ ಮಗಳನ್ನೂ ಸಹ ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದಾದಮೇಲೆ ಇನ್ನೂ ಸ್ವಲ್ಪ ಕಂಟಿನ್ಯೂ ಆಗ್ತಾ ಇರುತ್ತೆ ಇದೇ ಮಾತುಗಳು. ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ಮುಂದಿನ ಎಪಿಸೋಡ್ನ ನೀವು ನೋಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಮಿಸ್ ಮಾಡದೆ ಲೈಕನ್ನು ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತಿರೋಣ. ನಮಸ್ಕಾರ. ಬಾಯ್. ಟೇಕ್ ಕೇರ್.